ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ನಾನಿವತ್ತು ಗೋಧಿ ಕಿಲ್ಸ ಮಾಡೋದು ತೋರಿಸ್ತೀನಿ. ಬೇಕಾಗಿರುವ ಸಾಮಗ್ರಿಗಳು: 5ರಿಂದ 6 ಗಂಟೆ ನೆನೆಸಿದ ಗೋಧಿ, ಬೆಲ್ಲ, ಒಣ ಕೊಬ್ಬರಿ, ಶುಂಠಿ ಪುಡಿ. ಈಗ ಒಂದು ಮಿಕ್ಸಿ ಜಾರ್ಗೆ 5ರಿಂದ 6 ಗಂಟೆ ನೆನೆಸಿದ ಗೋಧಿಯನ್ನು ಹಾಕಿ ರುಬ್ಕೊಳ್ಳೋಣ. ನೋಡಿ, ಈ ಥರ ಆಗಬೇಕು ನುಣ್ಣಗೆ. ಈಗ ಇದನ್ನು ಒಂದು ಸ್ಟ್ರೈನರಿಗೆ ಹಾಕಿ ಇದರಿಂದ ಬರುವ ಹಾಲನ್ನು ತೆಗೆಯೋಣ. ಇಲ್ಲಿ ನಾನು ಗೋಧಿಯನ್ನು 2 ಪಾರ್ಟ್ ಆಗಿ ರುಬ್ಬಿದ್ದೀನಿ. ಜಾರಿಗೆ ಓವರ್ಲೋಡ್ ಆಗುತ್ತೆ ಅಂತ ಅಷ್ಟೇ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಅದಕ್ಕೆ ಹಾಕಿ ಈಗ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡುತ್ತಾ ಬಂದರೆ ಇದರಿಂದ ಹಾಲು ಸೋರುತ್ತೆ. ಬೇಕಾದರೆ ನೀರು ಸ್ವಲ್ಪ ಹಾಕಬೇಕು, ಗೊತ್ತಾಗುತ್ತೆ ಅದು ಮಿಕ್ಸ್ ಮಾಡುವಾಗ ಗಟ್ಟಿ ಆಗ್ತಾ ಬರುತ್ತಲ್ಲ ಅವಾಗ ಮತ್ತೆ ನೀರು ಹಾಕಬೇಕು. ಮಿಕ್ಸ್ ಮಾಡ್ತಾ ಬಂದರೆ ನೋಡಿ ಈ ಥರ ಹಾಲು ಬರುತ್ತೆ. ಈಗ ನೋಡಿ ಈ ಥರ ಆಗಿದೆ. ಫ್ರೆಂಡ್ಸ್, ನನ್ನ ವಾಯ್ಸ್ ಕೋಲ್ಡ್ ಆಗಿ ಹಾಳಾಗಿದೆ, ಹಾಗಾಗಿ ನಿಮಗೆ ಸ್ಲೋ ಆಗಿ ಕೇಳಿಸ್ತಾ ಇದೆ. ಇದಕ್ಕೆ ಮತ್ತಷ್ಟು ನೀರು ಹಾಕೋಣ. ಗೊತ್ತಾಗುತ್ತೆ ಅದರಲ್ಲಿನೂ ಹಾಲು ಬರುತ್ತೋ ಏನೋ ಅಂತ ಗೊತ್ತಾಗುತ್ತೆ. ಆವಾಗ ಮತ್ತಷ್ಟು ನೀರು ಹಾಕಿ ಮಿಕ್ಸ್ ಮಾಡಿದರೆ ಹಾಲು ಬರುತ್ತೆ. ಆ ರುಬ್ಬಿದ ಗೋಧಿ ಮಿಶ್ರಣದಲ್ಲಿ ಕಂಪ್ಲೀಟಾಗಿ ಹಾಲು ತೆಗಿಬೇಕು. ಬರುತ್ತೆ, ನೀರು ಹಾಕ್ತಾ ಮಾಡಿದರೆ ಬರುತ್ತೆ. ಈಗ ಈ ರುಬ್ಬಿದ ಗೋಧಿಯನ್ನು ಇನ್ನೊಂದು ಸಾರಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಮತ್ತೊಂದು ಸಾರಿ ಸ್ಟ್ರೈನರಿಗೆ ಹಾಕಿ ಮಿಕ್ಸ್ ಮಾಡಿದರೆ ಈಗ ಇದರಲ್ಲಿ ಇನ್ನೂ ಹಾಲು ಬರುತ್ತೆ. ನೀವು ಮಾಡುವಾಗ ಗೊತ್ತಾಗುತ್ತೆ ಇದರಲ್ಲಿನೂ ಹಾಲು ಬರುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಈಗ ಕಂಪ್ಲೀಟಾಗಿ ಇದರಿಂದ ಹಾಲು ತೆಗೆದಾಗಿದೆ. ಈಗ ಹಿಂಡ್ಕೊಂಡು ಅದನ್ನ ಸಪ್ರೇಟ್ ಮಾಡಿಕೊಳ್ಳೋಣ. ನೋಡಿ ಈ ಥರ ಹಾಲು ಬಂದಿದೆ. ಈಗ ಒಲೆ ಹತ್ತಿಸಿ ಹಾಲನ್ನ ಕಾಯಕ್ಕಿಡೋಣ. ಸ್ವಲ್ಪ ಕಾಯಲಿ. ಈಗ ಇದಕ್ಕೆ ನಾನಿಲ್ಲಿ ಅರ್ಧ kg ಗೋಧಿ ತಗೊಂಡಿರೋದ್ರಿಂದ 1 kg ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೈ ಬಿಡೋ ಹಾಗಿಲ್ಲ, ಕೈ ಬಿಟ್ಟರೆ ಗಂಟಾಗ್ಬಿಡುತ್ತೆ. ನೋಡಿ ಈಗ ಈ ಕುದ್ದು ಈ ಹದಕ್ಕೆ ಆಗಿದೆ. ಇನ್ನೂ ಬೆಲ್ಲ ಕರಗಬೇಕು, ಕರಗಿಲ್ಲ. ನೋಡಿ ಈಗ ಮತ್ತೆ ಈ ಹದಕ್ಕಾಗಿದೆ, ಗಟ್ಟಿ ಆಗ್ತಾ ಬಂದಿದೆ. ಈಗ 2 ಟೀ ಸ್ಪೂನಷ್ಟು ಶುಂಠಿ ಪುಡಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇನ್ನೂ ಸ್ವಲ್ಪ ಇದು ಕುದಿಯುವಷ್ಟರಲ್ಲಿ ಒಂದು ತಟ್ಟೆಗೆ ತುಪ್ಪ ಸವರಿ ಇಡೋಣ. ನೋಡಿ ಮತ್ತೆ ಈ ಕಂಪ್ಲೀಟಾಗಿ ಈ ಹದಕ್ಕಾಗಿದೆ. ಈಗ ತುರಿದ ಒಣ ಕೊಬ್ಬರಿ ಹಾಕೋಣ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈಗ ಕಂಪ್ಲೀಟಾಗಿ ಕಿಲ್ಸ ರೆಡಿಯಾಗಿದೆ. ಈಗ ತುಪ್ಪ ಸವರಿದ ತಟ್ಟೆಗೆ ಈ ಕಿಲ್ಸನ ಸುರಿಯೋಣ. ನಂತರ 1-2 ಬಾರಿ ಟ್ಯಾಪ್ ಮಾಡಿದರೆ ಅದರಲ್ಲಿರೋ ಬಬಲ್ ಎಲ್ಲ ಹೊರ ಬರುತ್ತೆ. ಈಗ ಗಾರ್ನಿಷಿಗಾಗಿ ಒಣ ಕೊಬ್ಬರಿ ತುರಿ ಹಾಕೋಣ. ನಾನಿಲ್ಲಿ ಕಿಲ್ಸ ಮಾಡುವಾಗ ಒಣ ಕೊಬ್ಬರಿ ಹಾಕಿದ್ದೀನಿ, ಮೇಲೆ ಗಾರ್ನಿಷಿಗೂ ಹಾಕಿದ್ದೀನಿ. ನೀವು ಬೇಕಂದರೆ ಕಿಲ್ಸ ಮಾಡುವಾಗ ಅಷ್ಟೇ ಹಾಕ್ಕೋಬೋದು. 1-2 ಬಾರಿ ಟ್ಯಾಪ್ ಮಾಡಿದರೆ ಅದರಲ್ಲೆಲ್ಲರೂ ಬಬಲ್ ಎಲ್ಲ ಹೊರಗೆ ಬರುತ್ತೆ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಒಂದು ನೈಫ್ಗೆ ತುಪ್ಪ ಸವರಿ ಇಡೋಣ. ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ಕಿಲ್ಸ ತಣ್ಣಗಾಗಿದೆ. ನೋಡಿ ಕೈಗೆ ಅಂಟ್ತಾ ಇಲ್ಲ. ಈಗ ಇದನ್ನ ಕಟ್ ಮಾಡೋಣ. ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಮೇನ್ ಏನಂದರೆ ಕಿಲ್ಸ ಮಾಡುವಾಗ ಕುದಿಯುತ್ತಿರುತ್ತಲ್ಲ ಆವಾಗ ಕೈ ಬಿಡಬಾರ್ದು. ಕೈ ಬಿಟ್ಟರೆ ಗಂಟಾಗ್ಬಿಡುತ್ತೆ. ಅವಾಗವಾಗಿ ಚೆಕ್ ಮಾಡ್ತಾನೆ ಇರಬೇಕು. ಕನಿಷ್ಠ ಕಿಲ್ಸ ರೆಡಿ ಆಗೋಕ್ಕೆ 1 ಅವರ್ ಆದರೂ ಬೇಕು. ಫ್ರೆಂಡ್ಸ್, ಕಿಲ್ಸ ಮಾಡೋದು ಕಷ್ಟ ಅನಿಸ್ಬೋದು, ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಒಬ್ಬೊಬ್ಬರು ರಾಗಿಲೂ ಮಾಡ್ತಾರೆ, ಬಟ್ ನಾನಿಲ್ಲಿ ಗೋಧಿಲಿ ಮಾಡ್ತಿರೋದು ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಇದನ್ನ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು, ಇಲ್ಲಾಂದರೆ ಶೇಪ್ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮೃದುವಾಗಿ ಬೆಣ್ಣೆ ಥರ ಇರುವ ಗೋಧಿ ಕಿಲ್ಸ ರೆಡಿಯಾಗಿದೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು, ಬಾಯ್.